ನಾನು ಫಿಲಮ್ ಹೆಸರು ಜಾಸ್ತಿ ಬೇಗ ಕಂಡಿಡಕ್ಕಾಗಲ್ಲ. ನಿನ್ಗೆ ಅಡ್ವಾಂಟೇಜ್ ಅಂದ್ರೆ ನನ್ಗೆ ಇದಾಡ್ವಾಂಟೇಜ್. ಸುಮ್ಮನೆ ಇರ್ಬೇಕು ಗೈಸ್. ಇವನು ಬ್ಯಾಟ್ ಟಚ್ ಮಾಡ್ತಾನೆ ಗೈಸ್. ರಾಜ ನಿನ್ನ ಬಣ್ಣ ರಾಜ ಅಲ್ಲ. ಲಾಸ್ಟ್ ಕ್ವಶನ್ ಈಗ ತಾನೇ ಇನ್ಫಾರ್ಮ್ ಮಾಡಿದೀನಿ. ಇದು ಕೊನೆಯ ಪ್ರಶ್ನೆ. ಆಮೇಲೆ ಆಯ್ತು, ಸೋಲ್ತೀನಿ ನಾನು, ಪಕ್ಕ ಸೋಲ್ತೀನಿ. ಭಯ ಹೋಯ್ತಾಯ್ತು. ಆಯ್ತು, ನನ್ ಭಯನೇ ಆಯ್ತಾ. ಇನ್ನು ಮಿಕ್ಕಿದ್ದು ಜಡ್ಜಸ್ಗೆ ಬಿಟ್ಟಿದ್ದು. ಈ ಪಾಯಿಂಟ್ ಹೋಗೋದು ಬಿಟ್ಕೊಡು, ನಾನು ಸಾಂಗ್ ಆಡ್ತೀನಿ ಇವಾಗ. 3, 2, 1 ನೈಟಾನ ಏನು ಕಂಟಾನಯ್ಯ ನಿಂದು. ಕರೆಕ್ಟ್ ಆಗಿ. ನೈಟಾನ ಕಲವರ ವಾರದಿಯೇ ಬ್ರೈಟಾನ ಯೋಸಿಕಿರ ಉನ್ನ ಪತಿಯೇ ಅಳರಗೆ ಉನ್ನ ನಿಂಜ ಆಲಿಲ್ಲಡಿ ನಿರಿಕಿ. ಅಷ್ಟೇ, ಸಿಂಗಿಂಗ್ ಕಾಂಪಿಟೇಷನ್ ಮುಗೀತು. ವ್ಲಾಗ್ ಎಂಡ್ ಆಯ್ತು. ಥ್ಯಾಂಕ್ ಯು. ನಾವೇ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ಮತ್ತೊಂದು ವಿಡಿಯೋಗೆ ಚಿರೋ ವರ್ಸಸ್ ಮೇ. ಎರಡಾಟ ಗೆದ್ಬಿಟ್ಟಿದೀನಿ. ಯಾರ್ದಾದ್ರೂ ಸ್ವಲ್ಪ ಗೆಲ್ತೀರ ಅಂತ ನಮ್ಗೆ ಗೊತ್ತು ಗೈಸ್. ಅದನ್ನು ಓದ್ ಬ್ಲಾಗ್ ಅಲ್ಲಿ ಅದನ್ನೇ ಬಿಟ್ಟ. ಆದ್ರೆ ಏನ್ ಗೊತ್ತಾ ಗೈಸ್, ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಸಿಕ್ಕಾಪಟ್ಟೆ 50-50 ಇದ್ದೀನಿ. ಯಾಕಂದ್ರೆ ಅದನ್ನ ಈಸಿಯಾಗಿ ಇವನು ಕಂಡಿಡಿಬಹುದು ಅಂತ ಅನ್ಸ್ತೈತ್ ನನ್ನ ಪ್ರಕಾರ. ಅದಕ್ಕೋಸ್ಕರ ನೋಡೋಣ ಹೆಂಗಾಗುತ್ತೆ ಅಂದ್ಬಿಟ್ಟು. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಗೆಸ್ ದಿ ಕನ್ನಡ ಸಾಂಗ್. ಅಂದ್ರೆ ಸಾಂಗು ಇಂಗ್ಲಿಷ್ ಅಲ್ಲಿ ಇರುತ್ತೆ, ಇಂಗ್ಲಿಷ್ ಅಲ್ಲಿರೋ ಸಾಂಗ್ ಅನ್ನ ಕನ್ನಡದಲ್ಲಿ ಕಂಡಿಡಿಯಬೇಕು ಗೈಸ್. ಇವತ್ತಿನ ಈ ಒಂದು ವಿಡಿಯೋಗೆ ಹಾಸ್ಟ್ ಮಾಡ್ತಿರೋದು ನಮ್ಮ ಧನುಷ್, ಅಂದ್ರೆ ನಮ್ಮ ಡುಮ್ಸ್ ಅವರ ತಮ್ಮ. ನಮ್ಮ ಚಿನ್ಮಯ ಅಂತೀರ, ನಮ್ಮ ಡುಮ್ಸ್ ಅಂತೀರಲ್ಲ, ಅವ್ರ ತಮ್ಮ. ಸೊ ಇವತ್ತು ಅವನು ಹಾಸ್ಟ್ ಮಾಡ್ತಿದ್ದಾನ. ಅಂದ್ರೆ ಅವನೇ ಇಂಗ್ಲಿಷ್ ಅಲ್ಲಿ ಕನ್ನಡ ಇರೋ ಸಾಂಗ್ ನ ಚೂಸ್ ಮಾಡ್ಬಿಟ್ಟು ಅದನ್ನ ಇಂಗ್ಲಿಷ್ ಅಲ್ಲಿ ಬರೆದು ನೀಟಾಗೆಲ್ಲ ಪ್ರಾಪರ್ ಆಗಿ ಫಿಟ್ ಮಾಡಿದ್ದಾನೆ. ಅವ್ನು ಹೇಳ್ತಾನೆ, ನಾವು ಟಕ್ ಟಕ್ ಅಂತ ಉತ್ತರ ಕೊಡ್ತಿರ್ಬೇಕು. ರೆಡಿನಾ? ಓ ಇಷ್ಟು ಬೇಗ ಡಿಪ್ರೆಷನ್. ನನ್ನ ಸ್ವಲ್ಪ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೀನಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತೆ ಈ ಅಣ್ಣನ ಜೊತೆ ಸೋತಿ ಡಿಪ್ರೆಷನ್. ಈ ಬ್ಲಾಗ್ ಅಲ್ಲಿ ನನ್ಗೆ ಯಾಕೋ ಸ್ವಲ್ಪ ಗೆಲ್ತೀನಿ ಅನ್ನೋ ನನಗೂ ಹಂಗೆ ಅನ್ಸ್ತೈತೆ. ಗೆದ್ರೆ ಬಿಟ್ಕೊಟ್ಟೆ ಅಂತ ಅರ್ಥ. ನಾನ್ ಗೆದ್ರೆ ಒಂದ್ ನಿಮಿಷ ಇವತ್ತೆ ಈ ಆಟದಲ್ಲಿ ಗೆದ್ರೆ ಹ್ಯಾಟ್ರಿಕ್ ವಿನ್ನರ್. ಈಗ ನೈಟ್ ಓಕೆ, ಶುರು ಮಾಡೋಣ. ಬಹುಮಾನ ಹೇಳ್ತಾರೆ ಗೆದ್ದವರಿಗೆ ನಮ್ಮ ಚೋಟ ಮರಿ ಫ್ರೀ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಚೋಟ ಮರಿ ಬೇಡ ಅಂತಿದ್ಯಾ? ಹೌದು. ಬಾಯ್ ಬಾಯ್ ಟಾಟಾ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಓಕೆ ಗೈಸ್, ಈಗ ಶುರು ಮಾಡುವ. ರೆಡಿನಾ? ನಾವ್ ಈ ಸರಿ ಇದು ಕಾಂಪಿಟೇಟರ್ ಅಲ್ಲ. ಓದ್ಸಲಿ 2 ವ್ಲಾಗ್ ಅಲ್ಲೂ ಈಗ ಡಿಚ್ಚಿ ಹೊಡೆದೇನು, ಅದಕ್ಕೆ ಗೆದ್ರೆ ನಾನು. ಅವರು ಗೆದ್ದು. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ. ಸಾಂಗ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ನೋಡಿ. ಫಸ್ಟ್ ಸಾಂಗ್ ಹೂಸ್ ಫೇಸ್ ಡಿಡ್ ಐ ಸಿ ಇಮಿಡಿಯೇಟ್ಲಿ ಆಫ್ಟರ್ ವೇಕಿಂಗ್. ಸಮಾಧಾನ ಮಾಡ್ಕೋ. ಹೋಲ್ಡ್ ಆನ್. ಆರಾಮಾಗಿ. ಓಕೆ ಕ್ಲಾರಿಟಿ ಹೇಳೋ ಕೇಳಿಸ್ಬೇಕು. ಓಕೆ ಹೂಸ್ ಫೇಸ್ ಡಿ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನು. ಕರೆಕ್ಟಾ? ಕನ್ನಡದಲ್ಲಿ ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ. ಆಲ್ ರೈಟ್, ಕರೆಕ್ಟ್ ಇದು. ಸೊ ನೆಕ್ಸ್ಟ್ ಸಾಂಗ್ ಹೋಗೋದಾ? ಸೊ ಇವಾಗ ನೆಕ್ಸ್ಟ್ ಸಾಂಗ್ ಹೋಗ್ತೀನಿ. ಎರಡನೇ ಸಾಂಗು. Even if there is 1,000 birds for me, I will remain yours to ice the dream of love. ನೀನು ಇರುವಾಗ ಬೇರೇನೂ ಬೇಕಿಲ್ಲ. ಇನ್ನೊಂದ್ಸತಿ ಹೇಳ. Even if there are 1,000 birds for me, I will remain yours to ice the dream of love. ಸುಮ್ನೆ ಆಕ್ಟಿಂಗ್ ಏನೋ ಥಿಂಕ್ ಮಾಡ್ತಿದ್ದೀನಿ. ಲೋಕದ ಸುಖವೆಲ್ಲ ಇರುವಂತ ನೂರು ಕೈ. ನನ್ನ ಡೈವರ್ಟ್ ಮಾಡ್ತಾನೆ, ಮ್ಯಾನಿಪುಲೇಟ್ ಮಾಡ್ತಾನೆ ನನ್ನ. ಅವನಿಗೆ ಗೊತ್ತಾಗ್ಬಿಡೈತೆ, ಅವನಿಗೆ ಗೊತ್ತಿಲ್ಲ ಅಂತ ಗೊತ್ತಾಗ್ಬಿಡೈತೆ. ಅದೇ ನಂಗೂ ಗೊತ್ತು ಯಾವ್ದ್ರದ್ದು ಅಂತ, ಫಿಲಮ್ ಹೆಸರೇನು ಅಂತ. ಸರಿ ಸಿಕ್ತು. ಸೊ ಈಗ ಮೂವಿ ನೇಮ್ ಬಂದ್ರು ಚಂದ್ರ ಚಕೋರಿ. ಮೂವಿ ನೇಮ್ ಕುಹು ಸಾವಿರ ರೈಟ್ ಇದ್ದರು ನನಗೆ ನಿನ್ನವಳಾಗಿ ಉಳಿದಿರುವೆ. ಬರ್ಡ್ಸ್ ಎಲ್ಲ ಇದೆ, ಬರ್ಡ್ಸ್ ಎಲ್ಲ ಇದೆ. ಸಾವಿರ ಜನುಮ ಇದ್ದರು ನನಗೆ ನಿನ್ನವಳಾಗಿ
ಬರ್ಡ್ಸ್ ಎಲ್ಲ ಐತೆ. ಮೂರನೇ ಸಾಂಗ್ ಒಂದು ಸಮಬಲದ ಹೋರಾಟ. ಈ ಸಾಂಗು ನನ್ನ ಪ್ರಕಾರ ನೀವು ಕಂಡುಹಿಡಿಯೋದು ಡೌಟೇ. ಓಕೆ, ಮೂರನೇ ಕ್ವಶನ್ ಗೈಸ್. ಸೊ ಈಗ ಥರ್ಡ್ ಕ್ವಶನ್ ರೆಡಿ ಇದ್ದೀರಾ? ಒನ್ ಈಕ್ವಲ್ ಐತೆ, ನೋಡೋದು ಯಾರು ಗೆಲ್ತೀರಾ. ಸೊ ಇದು ಒನ್ ಆಫ್ ದ ಫೇವ್ರೆಟ್ ಸಾಂಗ್ ನೀವು ಇಬ್ಬರಿಗೂ. ನೋಡೋಣ ಗೆಸ್ಟ್ ಮಾಡ್ತೀರಾ. ಐ ವಾಸ್ ಮಿಸ್ಮೈಡ್ ಈವನ್ ಬಿಫೋರ್ ನೋಯಿಂಗ್ ಯು. ಅದು ಮಿಸ್ ICSE ಓದಿ ಅದರ ಅರ್ಥನೇ ಗೊತ್ತಿಲ್ಲ. ಮಿಸ್ಮರ್ಜ್ಡ್ ಅರ್ಥನೇ ಗೊತ್ತಾಗ. ಇಂಗ್ಲಿಷ್ ವರ್ಡ್ ಇವೆಲ್ಲ ಕೇಳೇ ಇಲ್ಲ ಅನ್ಸುತ್ತೆ. ಅಲ್ಲ, ಒಂಚೂರು ನಾವು ಅಷ್ಟು ಇಂಗ್ಲಿಷ್ ಬೇಡ, ಒಂಚೂರು ಇಷ್ಟಕ್ಕೆ ಇಂಗ್ಲಿಷ್ ಒಂಚೂರು. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಅರ್ಥ ಆಗ್ಬಿಡುತ್ತೆ ಬೇಗ, ಅದೊಂದೇ. ಐ ವಾಸ್ ಮಿಸ್ಮರ್ಜ್ಡ್ ಈವನ್ ಬಿಫೋರ್ ನೋಯಿಂಗ್ ಯು. ಹೌ ಕ್ಯಾನ್ ಐ ಬಿಕಮ್ ಫೆಮಿಲಿಯರ್ ಈವನ್ ಬಿಫೋರ್ ಲವ್? ಕುಡ್ ನಾಟ್ ಐ ಮೆಟ್ ಯು ಈವನ್ ಸೂನರ್ ದ್ಯಾನ್ ದಿಸ್? ನೀನ್ ಹೇಳು. ನೀನ್ ಹೇಳು. ಇನ್ನೇಳು ಗೊತ್ತಾಯ್ತಲ್ಲ, ಹೇಳು. ನೀನ್ ಹೇಳ ಗಂಟ ಅವ್ರು ಹೇಳಲ್ಲ, ಹೇಳು. ಫೆಮಿಲಿಯರ್ ಇಂಗ್ಲಿಷ್ ನಮ್ ಸ್ಕೂಲಲ್ಲಿ ನಂಗೆ ಕೇಳಿಸ್ಕೊಂಡೇ ಇಲ್ಲ ನಾನು. ಆ ತರ ದೊಡ್ಡ ವರ್ಡ್ ಫೆಮಿಲಿಯರ್ ಅಂತೆಲ್ಲ ಹೇಳ್ಬೇಡ. ಮಿಸ್ ಮಾಡಿ ಏನೋ ಆ ಸಾಂಗ್ ಫೆಮಿಲಿಯರ್ ಬರಾಕ್ತಿಲ್ಲ. ಆ ಸಾಂಗ್ ಲೈನು ಇಂಗ್ಲಿಷ್ ಹಂಗಿರ್ಬೇಕು. ಒಟ್ನಲ್ಲಿ ಈಸಿ ಐತೆ, ಬೇಗ ಗೊತ್ತಾಗ್ಬಿಡುತ್ತೆ. ಈ ಲಾಸ್ಟ್ ಟೈಮ್ ಕೇಳ್ತೀನಿ ನೋಡಿ, ಈ ಸತಿ ಹೇಳ್ತೀನಿ, ಅರ್ಥ ಆಗಿಲ್ಲ ಅಂದ್ರೆ ಇಲ್ಲ. ಫಿಲಮ್ ಹೆಸರು ಬೇಡ, ಟ್ಯೂನ್ ಕೊಡು. ನಾನು ಫಿಲಮ್ ಹೆಸರು ಜಾಸ್ತಿ ಬೇಗ ಕಂಡಿಡಕ್ಕಾಗಲ್ಲ. ನಿನ್ಗೆ ಅಡ್ವಾಂಟೇಜ್ ಅಂದ್ರೆ ನನ್ಗೆ ಇದಾಡ್ವಾಂಟೇಜ್. ಸುಮ್ಮನೆ ಇರ್ಬೇಕಪ್ಪ. ಹಿಂಗ್ ಚಂದ್ರ ಚಕೋರಿ ಗೊತ್ತಿರ್ಲಿಲ್ಲ, ಏನ್ ಡೌ ಮಾಡ್ತಾ ಗೊತ್ತಿರ್ಲಿಲ್ಲ. ಐ ವಾಸ್ ಮಿಸ್ಮರ್ಜ್ಡ್ ಈವನ್ ಬಿಫೋರ್ ನೋಯಿಂಗ್ ಯು. ಅದಕ್ಕೆ ಫಸ್ಟ್ ಅದ್ರ ಅರ್ಥ ಬೇಕು. ಹೋಗಿ ಲಾಸ್ಟ್ ಟೈಮ್ ನಿಮ್ಗೆ ಇನ್ನೊಂದು ಆಪ್ಷನ್ ಕೊಡ್ತೀನಿ. ಇದು ಪುನೀತ್ ಅವ್ರ ಫಿಲಮ್. ಅದ್ ಮರ್ತಿ ಹೋಗ್ಬಿಟ್ನಲ್ಲೇ ಸಾಂಗು. ಪರವಶನಾದೆನು ಅರಿಯುವ ಮುನ್ನವೇ ಮಿಸ್ ಮಾಡ್ದು ಪರಿಚಿತನ. ಯಾವ್ದೋ ಗ್ಯಾಪ್ ಅಲ್ಲಿ ಹೇಳ್ಬಿಟ್ಟ ಪರವಶನ ಅಂತ. ಪರವಶನಾದ್ರು ಮಿಸ್ ಮಾಡ್ಸಿರ ಅಂದ್ರೆ ಇಬ್ರು ನೀನ್ ನನ್ನೊಳಗೆ ಬಂದ್ಮೇಲೆ ಹಂಗೆ ಪರವಶನಾದೆನು ಅದನ್ನ ಹೆಂಗೋ ಅರಿಯುವ ಮುನ್ನವೇ. ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ತುಂಬಾ ಟ್ರೆಂಡ್. ಯಾವನ್ಗೂ ಅರ್ಥ ಆಗಿಲ್ಲ ನನ್ ಮಗ. ಗ್ಯಾಪ್ ಅಲ್ಲಿ ಪರವಶನ ಅದೇನು ಅಂತ ಬಿಟ್ಟು ಹೇಳಬೇಕು. ಗೈಸ್ ಇವನು ಬ್ಯಾಟ್ ಟಚ್ ಮಾಡ್ತಾನೆ ಗೈಸ್. ಓಕೆ ಇರ್ಲಿ, ಎನಿವೇಸ್ ಬಿಟ್ಕೊಟ್ಟಿದ್ದೀನಿ. ಇವಾಗ ಚಿರುದು 2 ಇದೆ, ಸುದೀಪ್ 1 ಇದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾ? ಇದು ಈಸಿನೇ ಇದೆ ತುಂಬಾ. ಸ್ಟಾರ್ಟ್ ಮಾಡ್ಲಾ? ವೆನ್ ಯು ಆರ್ ಹಿಯರ್ ಐ ನೀಡ್ ನಥಿಂಗ್ ಎಲ್ಸ್. ನೀನು ಇರುವಾಗ ಬೇರೇನು ಬೇಕಿಲ್ಲ. ಅವೆಲ್ಲ ನೀ ಅವ್ರು ಹೇಳ್ಬೇಕು, ನೀನೇ ನೋಡೈತಿದ್ಯಾ? ಫಸ್ಟ್ ನಂಗೆ ತಾನೇ ತೆಗಿಸ್ತ. ನಾನು ಫಸ್ಟ್ ಹೇಳಿದ್ದು. ಮೇಲೆ ತೆಗಿ. ನಾನೇ ತೆಗಿಲಿ? ಅಂಪೇರ್ ಅವರು ಮೋಸ ನೋಡಿ ಗೈಸ್. ಅಂಪೇರ್ ಮೋಸಕ್ಕೆ ಮೋಸ. ಅಂಪೇರ್ ತೆಗಿಯೋಣ, ನೋಡ್ಬೋದು ತೆಗಿಯೋಣ. ನಿಮಿಷ ಫೈನಲ್ ಡಿಸಿಷನ್ ಅಂಪೇರ್ ಬಿಟ್ಟಿದ್ದು. ಅವ್ರು ಏನ್ ಹೇಳ್ತಾರೆ ಅದೇ, ನಾನು ಹೇಳ್ದೆ ಅವ್ನು ಹೇಳ್ದ, ಅವ್ರು ಏನ್ ಹೇಳ್ತಾರೆ ಅದೇ ಆಟ. ಇಲ್ಲ, ಚಿರು ಫಸ್ಟ್ ಒಂದು ವರ್ಡ್ ಸ್ಟಾರ್ಟ್ ಮಾಡಿದ್ಮೇಲೆ ಸುದೀಪ್ ಅವ್ರು ಹೇಳಿದ್ರು. ಸೊ ವಿನರ್ ಬಂದು ಚಿರುನೇ. ರೆಡಿ ಇದ್ದೀರಾ? ಇವಾಗಾದ್ರೂ ಗೆಲ್ತ್ಯಾ? ಯಾ ಏನ್ ಪರವಾಗಿಲ್ಲ, ಅವ್ನಿಗೆ ಎಲ್ಲಿ ತಮ್ಮ ಅಂತ ಬಿಟ್ಕೊಡ್ತೀನಿ. ನಾನು ಅಷ್ಟೇ ಗೈಸ್. ಐದನೇ ಕ್ವಶನ್, ಐದನೇ ಕ್ವಶನ್, 5 ಓಕೆ ಸೂಪರ್. ಅಂಪೇರ್ ಮಾತ್ರ ಕೇಳ್ತಲ್ಲ, ಅಪ್ಪ ದೇವ್ರೆ. ಯು ಆರ್ ಮೈ ವರ್ಲ್ಡ್ ಮೈ ಡಿಯರ್. ನೀ ಜಗವೇ ನೀನು ನನ್ನ ಜೀವದ ಒಡತಿಯೇ. ಈಗ ಬಂದು ಸುದೀಪ್ ಅವ್ರು ಗೆಸ್ಟ್ ಮಾಡಿ ಅವರು 2 ಪಾಯಿಂಟ್ಸ್ ತಗೊಂಡಿದ್ದಾರೆ. ಓಕೆ ಗೈಸ್, ನೆಕ್ಸ್ಟ್ ಸಾಂಗ್ ಸ್ಟಾರ್ಟ್ ಮಾಡ್ಲಾ? ಇಫ್ ಬಾರ್ನ್ ಒನ್ ಮಸ್ಟ್ ಬಿ ಬಾರ್ನ್ ಇನ್ ದ ಲ್ಯಾಂಡ್ ಆಫ್ ಕನ್ನಡ. ಇಸ್ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಈ ಕ್ಯಾಮ್ರಾ ಚೆಕ್ ಮಾಡ್ಸು. ಇಲ್ಲ ಚೆಕ್ ಮಾಡ್ಸಿ, ಯಾರ ಚೆಕ್ ಮಾಡ್ಸಿ. ಈ ಸಲ ಎದ್ದ ಡಿಸ್ಕ್ವಾಲಿಫೈ ಅಣ್ಣ. ಎದೊಳಂಗಿಲ್ಲ, ಸೀಟ್ ಅಲ್ಲ. ಅಂಪೇರ್ ಕರೆಕ್ಟ್ ಆಗಿ ಹೇಳ್ಬೇಕಪ್ಪ. ಈ ಸೀಟ್ ಇಂದ ಇದ್ರೆ 1 ಪಾಯಿಂಟ್ ನನಗೆ ಕೊಟ್ಬಿಡ್ಬೇಕು. ಚೆಕ್ ಮಾಡಿ, ಏನ್ ತೊಂದ್ರೆ ಇಲ್ಲ. ಅಂಪೇರ್ ಡಿಸಿಷನ್ ಫೈನಲ್. ಆಯ್ತು, ನೋಡ್ಬಿಡೋಣ. ಸೊ ಈಗ ಅದನ್ನ ಬಂದು ಲಾಸ್ಟ್ ಫೈನಲ್ ಅಲ್ಲಿ ಹೇಳೋದ ಅದ್ ಯಾರು ಗೆದ್ರು ಅಂತ. ಆಮೇಲೆ ಲಾಸ್ಟ್ ಅಲ್ಲಿ ನಿಮ್ಗೆ ವಿಡಿಯೋ ಅಲ್ಲಿ ಹಾಕ್ತಿವಿ. ಲಾಸ್ಟ್ ಅಲ್ಲಿ ಬ್ಲಾಗ್ ಅಲ್ಲಿ ಲಾಸ್ಟ್ ಅಲ್ಲಿ ಇರುತ್ತೆ ಯಾರು ಗೆದ್ರು ಅಂತ. ನೆಕ್ಸ್ಟ್ ಸಾಂಗು
ಸ್ವಲ್ಪ ರೊಮ್ಯಾಂಟಿಕ್ ಆಗಿದೆ, ಕಂಡು ಹಿಡಿತೀರಾ ಅನ್ಸುತ್ತೆ. ಇವನ್ ಬೇಕು ನಾನು ಹೇಳಿಲ್ವಾ ಚೇಂಜ್ ಆಯ್ತು ಅಂತಿರೋ. ಸೊ ಸ್ಟಾರ್ಟ್ ಮಾಡ್ಲಾ? ಟುಗೆದರ್ ಇನ್ ದ ರೈನ್, ಡ್ರಾಪ್ ಬೈ ಡ್ರಾಪ್ ಬೈ ಡ್ರಾಪ್, ಜೊತೆಯಲ್ಲಿ ಇಟ್ ಈಸ್ ಲವ್. ಟುಗೆದರ್ ಇನ್ ರೈನ್, ಡ್ರಾಪ್ ಬೈ ಡ್ರಾಪ್, ಜೊತೆಯಲ್ಲಿ ಮಳೆಯಲ್ಲಿ. ಮಿಂಚ. ನನ್ನ ಮಗನೇ ನಾನು ಹೇಳೋದೇ ಕಾಯ್ತಾನೆ. ಮಳೆಯಲ್ಲಿ ಕರೆಕ್ಟ್. ಸೊ ಪಾಯಿಂಟ್ಸ್ ಬಂದು ಸುದೀಪ್ ಅವ್ರದ್ದು 3 ಇದೆ, ಚಿರಂತ್ ಅವ್ರದ್ದು 3 ಇದೆ. ನೆಕ್ಸ್ಟ್ ನೋಡೋಣ. ಓಕೆ ಗೈಸ್, ಈಗ ನೆಕ್ಸ್ಟ್ ಸಾಂಗು. ಇವಾಗ ಇಬ್ಬರದು 3 ಈಕ್ವಲ್ ಪಾಯಿಂಟ್ಸ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾ? ಸ್ಟಾರ್ಟ್ ಮಾಡ್ತೀನಿ. ರೆಡಿ ಇದ್ದೀರಾ? ಟೆನ್ಷನ್ ಆಗ್ಬೇಡಿ, ಆರಾಮಾಗಿರಿ. ಹೇಳ್ರಿ ಹೂವನ್ರಿ ಹೇಳಿದ್ಕೆ. ಯಾಕೆ ಬಚ್ಕೊಂಡ ಸತ್ತೋಗ ಇಬ್ಬರು ಸಂಚೂರು. ಇಬ್ರು ಸರಿ, ಸ್ಟಾರ್ಟ್ ಮಾಡ್ತೀನಿ. ಲೆಟ್ ಅಸ್ ಲೈಟ್ ದ ಲ್ಯಾಂಪ್ ಆಫ್ ಕನ್ನಡ ಇನ್ ದ ಮಿಲಿಯನ್ಸ್ ಆಫ್ ವಾಯ್ಸ್. ಹಚ್ಚೇವು ಕನ್ನಡದ ದೀಪ. ಕನ್ನಡದ ಇದು ನಾನು ಸ್ಕೂಲಲ್ಲಿ ಇಂದ ಕಲ್ತಿದ್ದೀನಿ ಗೈಸ್. ಯಾವುದೇ ಫಂಕ್ಷನ್ ಬರ್ಲಿ ಇದೊಂದು ಸಾಂಗ್ ಹಚ್ಬಿಟ್ಟು ಬಿಡ್ತಾರೆ. ಸುಮ್ಮನೆ ಇರ್ರಿ, ಬೈದಲ್ಲಿ ಇಂಥದ್ದೆಲ್ಲ ಒಬ್ರು ಅನ್ನೋದು ಹಿಂಗೆಲ್ಲ ಅನ್ನೋದು. ಅಂಪೇರ್ ಮೋಸ ಹೇಳ್ತಾನೆ. ಇವಾಗ ಒಬ್ಬರು ಟಚ್ ಮಾಡಂಗಿಲ್ಲ, ಸೀಟಿಂದ ಎದ್ದೊಳಂಗಿಲ್ಲ. ಒಂದ್ ಸ್ವಲ್ಪ ಸೀಟಿಂದ ಇನ್ ಕೇಸ್ ಇವಾಗ ಸೀಟಿಂದ ಎದ್ದು ನಮ್ನೆಲ್ಲ ಟಚ್ ಮಾಡಿದ್ರೆ 1 ಪಾಯಿಂಟ್ ಲೆಸ್ ಮಾಡ್ಬೇಕು ಹೇಳಿದ್ರು. ಸರಿ ಚಿರು, ಹೇಳ್ತಾ ಇರ್ತೀಯಾ ನೀನ್ ಬ್ಲಾಗ್ ನ ಹುಡುಗಿರು ನೋಡ್ತಾ ಇರ್ತಾರೆ. ತರ ಆಡ್ಬೇಡ, ಸ್ವಲ್ಪ ಡಿಸೆಟ್ ಆಗಿ ಕೂತ್ಕೋ ಆಯ್ತಾ? ಸೊ ನೆಕ್ಸ್ಟ್ ಸಾಂಗ್ ಹೋಗೋದಾ? ಯು ಕೇಮ್ ಇನ್ ಫ್ರಂಟ್ ಆಫ್ ಮೈ ಐಸ್, ದಟ್ ಡೇ ಐ ಹ್ಯಾಡ್ ಮೈ ಫಸ್ಟ್ ಡ್ರೀಮ್. ನೀ ಬಂದ ಮೇಲೆ ಬಾಕಿ ಮಾತೇನು. ಐ ಹ್ಯಾಡ್ ಮೈ ಫಸ್ಟ್ ಡ್ರೀಮ್. ನೋಡಿ ಡಿಸ್ಟ್ರಾಕ್ಷನ್ ತಾನೇ ಇದು. ನೋಡಿ ಇವಾಗ ಇಜ್ಜಾರಾಗ ಹೇಳೋದು ನೆಸೆಸರಿನಾ? ನನಸು ಎದೆಯಲ್ಲಿ ಬಂದ ಅಣ್ಣ ಈ ತರ ಕಿರ್ಲೋದು, ಈ ತರ ಒಂಚೂರು ಟಚ್ ಮಾಡೋದನ್ನ. ನೀ ಬಂದು ನಿಂತ. ಅಲ್ಲ. ಸೊ ಇನ್ನೊಂದು ಕ್ಲೂ ಕೊಡ್ತೀನಿ. ಮಾಸ್ತಿಗುಡಿ ಮೂವಿದು. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳ. ಅರ್ಥ ಮಾಡ್ಕೊಳ್ಳುವ. ಯು ಕೇಮ್ ಇನ್ ಫ್ರಂಟ್ ಆಫ್ ಮೈ ಐಸ್, ದಟ್ ಡೇ ಐ ಹ್ಯಾಡ್ ಮೈ ಫಸ್ಟ್ ಡ್ರೀಮ್. ಅದೊಂದೇ ಸಾಂಗ್ ಗೊತ್ತಿರೋದು. ನನಗೂ ಅಷ್ಟೇ. ಮಾಸ್ತಿ ಗುಡಿಲ್ಲ ಅದೊಂದೇ ಸಾಂಗ್ ಗೊತ್ತಿರೋದು. ಅದೊಂದೇ ಕರೆಕ್ಟ್ ಗ್ಯಾಪ್ ಇರೋದು. ಬೆಳಪಿಯ ಚಿಪ್ಪಿನೊಳಗಡೆ ಅದ್ಬಿಟ್ರಿ ಡೈವರ್ಟ್ ಮಾಡ್ತಾನೆ. ನನ್ನ ಮುಟ್ಟುದ. ಸರಿ ನನ್ನ ಮುಟ್ಟುದ. ಸರಿ ಅಂಪೈರ್ ಅವರೇ ಮರ್ತಿ ಅಂಪೈರ್. ಯು ಕೇಮ್ ಇನ್ ಫ್ರಂಟ್ ಆಫ್ ಮೈ ಐಸ್, ನೀನು ನನ್ನ ಕಣ್ ಮುಂದೆ ಬಂದೆ, ನೀನು ನನ್ನ ಕಣ್ ಮುಂದೆ. ಒಂದು ಬಲ್ಲೆ ಬಲ್ಲೆ ಬಲ್ಲೆ. ವೇಟ್ ಏನ್ ಸಾಂಗ್ ಟ್ಯೂನಾ ಇರಿ. ಏನ್ ಗೊತ್ತಾ ಇವಾಗ ನಾ ಹಂಗೆ ಹೇಳ್ಬೇಕು. ಓಕೆ ರೆಡಿ. ಹಾ ರಾಜ ನಿನ್ನ ಬಣ್ಣ. ರಾಜ ಅಲ್ಲ, ರಾಜ ಅಂದ್ರೆ ಫಸ್ಟ್ ಅದ್ರಾಗು. ಮುಂದೆ ನಾನು ಹೇಳ. ನಿನ್ನ ಕಣ್ಣ ಮುಂದೆ ಬಂದೆ. ಸರಿ ಆಡು. ಕಣ್ಣ ಮುಂದೆ ಬಂದೆ. ನೋಡ ಮನ ಯಾಕೋ ಕಣ್ಣ ಗೊತ್ತಿಲ್ಲ ಅವನು ಸೀರಿಯಸ್ ಆಗಿ. ಕಣ್ಣ ಮುಂದೆ ಬಂದೆ, ನೀನು ನನ್ನ ಎದೆಯ. ಅಷ್ಟೇನಾ? ನೋಡು ಅದು ಚಿತ್ತಿನೊಳಗಡೆ ಅದೇ ಸಾಂಗ್ ತಾನೆ. ಅದೇ ಸಾಂಗು. ಹಲೋ ಲಿರಿಕ್ಸ್ ಕರೆಕ್ಟ್ ಆಗಿರ್ಬೇಕು. ಹಾ ಕರೆಕ್ಟ್. ಯಾರ್ದು? ಇವಾಗ ಚಿರು 3 ಐತೆ, ಸುದೀಪ್ದು 4 ಐತೆ. ಪಕ್ಕ ಅಣ್ಣ 4-2 ಇದ್ದಿದ್ದು ಇವಾಗ ಒಂದನ್ ಬಿಡ ಒಂದು ಒಂದನ್ ಬಿಡ 4-1 ಆಯ್ತಿರೋ. ಇವಾಗ ತೆಗಿಯೋಣ, ಇವಾಗ ತೆಗಿ. ಮಾರ್ಕ್ಸ್ ಕನ್ಫ್ಯೂಸ್ ಆಗೈತಾನೆ, ಇವಾಗ ತೆಗಿ. ಯಾವ್ದು ಇಲ್ಲ ಅಣ್ಣ, ಅವ್ರು ಎಲ್ರು ಈ ಹಣ್ಣಿನ ಸಪೋರ್ಟ್ ಅಣ್ಣ. ಗೈಸ್ ಇವಾಗ ಪಾಯಿಂಟ್ಸ್ ಬಂದ್ಬಿಟ್ಟು 4-4 ಸಮ. ಅಂದ್ರೆ ಅದೊಂದು ಇನ್ನೂ ಟೈ ಇತ್ತಲ್ಲ, ಅದಿನ್ನ ಆಡ್ ಮಾಡಿಲ್ಲ. ಆಡ್ ಮಾಡಿಲ್ದೇ ಇರದೆ 4-4 ಸಮ. ಈಗ ನೆಕ್ಸ್ಟ್ ಸಾಂಗ್ ರೆಡಿ ಇದ್ದೀರಾ? ಅವನು ಉಸಿರಾಡ್ತವನ ಇಲ್ವಾ? ಸರಿ ರೆಡಿ ಇದ್ದೀರಾ? ಈಗ ಕಿಂಗ್ ದ ಮೂಮೆಂಟ್ ಐ ಮೇಡ್. ರಾಜ ನಿನ್ನ ಜೊತೆ ರಾಜಿ ಆದ ಕ್ಷಣ. ಈಗ ಚಿರು ಹೇಳಿದ್ದು ರಾಣಿ ನಿನ್ನ ಕೈ ಹಿಡಿದು. ಅಣ್ಣ
ಇರೋ ಆ ವಿಡಿಯೋ ನೋಡು, ಕೈ ಹಿಡಿದು ಈಗ ಏನ್ ಹೇಳ್ದೆ ಇರಪ್ಪ, ಬರ್ಲಿ ಇವಾಗ. ಇವಾಗ ನಿನ್ನ ಅಂಪೇರ್ ಮಾತಿಗೆ ಬರ್ಬೇಕು. ಇಲ್ಲ. ಆಯ್ತು, ಒಂದ್ ನಿಮಿಷ ನೋಡಿಲ್ಲ ಈಗ ತಮಾಷೆ ಇಲ್ಲ ಗೈಸ್. ಈ ತರ ಒಂದ್ ನಿಮಿಷ ಇಲ್ಲ ಅಂದ್ರೆ ಉರ್ಸೋದಿನ್ನ ಹಂಗೆ ಬಯಲ್ತಾನೆ ಉರ್ಸೋ, ಕೈಯಲ್ಲ ಉರ್ಸೋದು. ಇರೋ ನಿಮಿಷ. ಈಗ ಗೈಸ್ ಇವಾಗ ಅಂಪೇರ್ ಹೇಳಿದ್ದೇನಂದ್ರೆ ನನ್ನ ಮುಟ್ಟೋ ಆಗಿಲ್ಲ. ಆಮೇಲೆ ಪರವಾಗಿಲ್ಲ, ಆಯ್ತು ಸೋಲ್ತೀನಿ, ನನ್ ಪಕ್ಕ ಸೋಲ್ತೀನಿ, ಭಯ ಹೋಯ್ತು. ಆಯ್ತು ನನ್ ಭಯನೇ ಆಯ್ತಾ. ಒಂದು ಪಾಯಿಂಟ್ ಲೆಸ್ ಆಗ್ಬೇಕು ಇವಾಗ. ಇಲ್ಲ, ನನ್ನ ಮುಟ್ಟೋನೆ, ನನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋನೆ. ತಪ್ಪ ಗೈಸ್, ಅಣ್ಣನ ತಮ್ಮ ಮುಟ್ಟ ತಪ್ಪ ಗೈಸ್. ತಪ್ಪಿಲ್ಲ, ಆದ್ರೆ ಅಂಪೇರ್ ರೂಲ್ಸ್ ಹೇಳದ್ಮೇಲೆ ಅದನ್ನ ಫಾಲೋ ಮಾಡಬೇಕು. ಮಾಡಿಲ್ಲ ಅಂದ್ರೆ ಅದು ತಪ್ಪು. ಒಂದ್ ಮೈನಸ್, ಸೊ 4 ನೀನ್ ಮುಟ್ಟು ಅಂತ ಹೇಳಿದ್ದು ನೋಡ್ರಿ, ಮತ್ತೆ ಮುಟ್ತಾ ಇನ್ನೊಂದ್ ಮೈನಸ್ 5-3. ಸ್ಕೋರ್ ಹೇಳ್ಬಿಡು. ಸ್ಕೋರ್ ಬಂದು ಇವಾಗ 5-4. ಅದೊಂದು ಲಾಸ್ಟ್ ಬ್ಲಾಗಲ್ಲಿ ಇರುತ್ತೆ ಡಿಸಿಷನ್ನು. ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಯು ಅಪಿಯರ್ಡ್ ಲೈಕ್ ಲೈಟ್ನಿಂಗ್ ಆ್ಯಂಡ್ ಐ ಬಿಕಮ್ ಬ್ಲೆಂಡೆಡ್. ಒಂದು ಸ್ಪರ್ಶ ನಂಗೆ 100 ವರ್ಷ. ಇನ್ನೊಂದ್ಸತಿ ಹೇಳ್ತೀನಿ, ಕರೆಕ್ಟ್ ಯಾಣೋ ಇದು ಅದು ಮಿಂಚಾಗಿ ನೀ ಕರೆಕ್ಟ್ ಅದೇ ಸಾಂಗ್. ಕುಂತಲ್ಲ ಚಳಿಗಾಲ ಅದೇನದು? ಬೆಚ್ಚಗೆ. ನಾನು ಲೈಟ್ನಿಂಗ್ ಅಂದಾಗ್ಲೇನೆ ಯೋಚನೆ ಮಾಡ್ತಿದ್ದೆ ನಾನು. ಇದು ಈಚು. ಇವಾಗ ಅದೊಂದು ಒಳ್ಳೆ ಲಾಸ್ಟ್ ರಾಣಿ ಕೈ ಹಿಡ್ದಲ್ಲ, ಮಿಂಚಾಗಿ ನೀನು ಬರಲು. ಸರಿ, ಇನ್ನೊಂದು ಕೇಳ್ತೀನಿ. ಇದು ಕೇಳಿರೋ ಸಾಂಗಲ್ಲೇ ಇನ್ನೊಂದು ಸ್ಟ್ಯಾನ್ಸಾ ನೋಡೋಣ, ಹೇಳ್ತೀರಾ ಏನೋ? ಇದು ಕೌಂಟ್ ತಗೊಳಲ್ಲ, ಸುಮ್ಮನೆ ಹೇಳು. 5-5 ಈಚ್ ಆಗೈತೆ. ಸುಮ್ನೆ ನಮ್ಮ ಇದು ಇವಾಗ ನಾನು ಹೇಳೋದು ಸುಮ್ಮನೆ ಅದಲ್ಲ. ಇವಾಗ 5-5 ಟೈ ಆಗೈತೆ. ಇನ್ನೊಂದು ಹೇಳ್ಬಿಟ್ರೆ ಸುಮ್ಮನೆ ಬೋರ್ ಆಗ್ಬಿಡುತ್ತೆ. ಕೇಳ್ಕೊ, ಇವಾಗ ನೀನು ಹೇಳಿರೋ ಸಾಂಗಲ್ಲೇ ಒಂದು ಸ್ಟ್ಯಾನ್ಸಾ ಇದು. ಐ ಫೀಲ್ ಲೈಕ್ ಐ ಹ್ಯಾವ್ ಫಾರ್ಗಾಟನ್ ಮೈ ಬ್ರೀತ್, ಈಸ್ ದಿಸ್ ಲವ್? ಏನು ಸರ್? ಐ ಫೀಲ್ ಲೈಕ್ ಐ ಹ್ಯಾವ್ ಫಾರ್ಗಾಟನ್ ಮೈ ಬ್ರೆತ್, ಈಸ್ ದಿಸ್ ಲವ್? ಯಾಕೋ ಎಂದು ಅದೇ ಸಂಗದ ಮನದ ಕವಿತೆ ಅದು ಅರ್ಥನೇ ಇಲ್ಲ, ಅದಲ್ಲ. ಕೈಯಾಗೈತೆ. ನನ್ನ ಮಾತು ಕೇಳು, ಸುಮ್ಮನೆ ಸೋತ್ಬಿಡು, ಹ್ಯಾಟ್ರಿಕ್ ವಿನ್ನರ್ ಆಗ್ತೀನಿ ನಾನು. ಅಲ್ಲ, ನೀನೇನು ಸೋಲ್ಬೇಡ, ನಾನೇ ಸೋಸ್ತೀನಿ. ಲಾಸ್ಟ್ ಕ್ವಶನ್. ಎಷ್ಟು ಮೊಬೈಲ್ ಯೂಸ್ ಮಾಡ್ತಾನಂದ್ರೆ ಅಡಿಕ್ಟ್ ಆಗ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ. ಇನ್ಸ್ಟಾಗ್ರಾಮೇ ಇಲ್ಲ ಗೈಸ್ ನನ್ನ ಹತ್ರ. ಸ್ಟಾರ್ಟ್ ಮಾಡ್ಲಾ? ರೆಡಿನಾ? ಸರಿ. Someone unknown has scribbled on the blank slate of my fate. ಯಾರೋ ಹಾಳು ಹಳೆಯ ಬರಹ. ಚೆಕ್ ಮಾಡು, ಇಲ್ಲ ಚೆಕ್ ಮಾಡ್ಬಿಟ್ಟು ಹೇಳು. ಅವನು ಹೇಳಿದ ಸಾಂಗು, ನಾನು ಹೇಳಿದ ಸಾಂಗ್ ಯಾವುದು, ಚೆಕ್ ಮಾಡ್ಬಿಟ್ಟು ಹೇಳು. ಫಸ್ಟ್ ಬೇರೆ ಏನೇನೋ ಆಮೇಲೆ ಕರೆಕ್ಟ್ ಅದ್ರ ಒಟ್ನಾಗ ಎಣ್ಣ ಅಲ್ಲಿ ಏನೇ ಹೇಳಿಲ್ಲ. ಚೆಕ್ ಮಾಡು, ಆರಾಮಾಗಿ ಚೆಕ್ ಮಾಡ್ಬಿಟ್ಟು ಹೇಳು. ನನ್ಗೇನ್ ತೊಂದ್ರೆ ಇಲ್ಲ. ಪಾಯಿಂಟ್ ಸುದೀಪ್ಗೆ ಹೋಗುತ್ತೆ. ನೀನು ಫಸ್ಟ್ ಏನೇನೋ ಬೇರೆದು ಹೇಳ್ಬಿಟ್ಟೆ. ಲಾಸ್ಟ್ ಕ್ವಶನ್ ಈಗ ತಾನೇ ಇನ್ಫಾರ್ಮ್ ಮಾಡಿದೀನಿ. ಇದು ಕೊನೆಯ ಪ್ರಶ್ನೆ ಅಂದ್ಬಿಟ್ಟು ಅದೊಂದು ಐತಲ್ಲ, ನಾ ಮದ್ದಿದ್ದು ನಾವು ಚೆಕ್ ಮಾಡ್ದಿರ ಬಿಟ್ಟು. ಆಯ್ತು, ಮಧ್ಯದ ಈಕ್ವಲ್ ಮಾಡು. ಅದ್ರಲ್ಲಿ ಇವಂದು ಯಾರೋ ಒಂದು 5, ಇನ್ನೊಂದು ಇದ್ರಲ್ಲಿ ಓ ಅದಾ, ಅದ್ರಲ್ಲಿ ಅವನೇ ಬರುತ್ತೆ. ಗೈಸ್ ಫೈನಲಿ ಈ ಒಂದು ಸಾಂಗ್ ನಾನ್ ಕಂಡಿಡ್ತೀನಿ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಾಂಗ್ ಇತ್ತಲ್ಲ, ಅದು ಕೊನೆಯಲ್ಲಿ ಬಿಟ್ಟಿದ್ರಲ್ಲ, ಅದು ನನ್ನ ಪ್ರಕಾರ ಟೈ ಆಗ್ಬೋದು. ಅದು ಅದೇನಾದ್ರೂ ಚಿರೋ ಹೇಳಿದ್ರೆ ಟೈ ಆಗುತ್ತೆ. ನೋಡೋಣ, ಇವಾಗ ಗೊತ್ತಾಗುತ್ತೆ. ಚೆಕ್ ಮಾಡ್ರಿ ಗೈಸ್. ನಾನು ಹೆಂಗಂದ್ರೆ, ನಾನೇನಾದ್ರು ಯಾವ್ದಾದ್ರು ಆಟ ಆಡ್ತಾ ಇದ್ದೀನಿ ಅಂದ್ರೆ, ಒಂದು ನಾನು ಗೆಲ್ಲಬೇಕು, ಇಲ್ಲ ಟೈ ಆದ್ರೆ ಸುಮ್ಮನೆ ಇರ್ಬೇಕಷ್ಟೇ. ಸೋಲದಂತ ಆಗಲ್ಲ. ಸೋತ್ರೆ ಅಂದ್ರೆ ಆಟದಲ್ಲಿ ಸೋತ್ರೆ ಏನಾಗಲ್ಲ. ಬಟ್ ಎನಿವೇಸ್, ನನ್ನ ಮೈನ್ ಇಂಟೆನ್ಷನ್ ಅದೇ. ಗೈಸ್, ಈಗ ಫೈನಲ್ ಅನೌನ್ಸ್ಮೆಂಟ್, ಆ ಒಂದು ಸಾಂಗು ಯಾರಿಗೆ ತಲುಪುತ್ತೆ ಅಂದ್ಬಿಟ್ಟು ಇನ್ನು ಮಿಕ್ಕಿದ್ದು ಜಡ್ಜಸ್ಗೆ ಬಿಟ್ಟಿದ್ದು. ಈ ಪಾಯಿಂಟ್ ಹೋಗೋದು ಚಿರುಗೆ. ಮ್ಯಾಚ್ ಟೈ ಆಗಿದೆ ಇಬ್ಬರದನು. ಮ್ಯಾಚ್ ಟೈ ಇನ್ನೊಂದ್ಸಲಿ ಇಬ್ಬರದು ಟೈ ಆಗೈತಿ ಇವಾಗ. ಗೈಸ್ ಫೈನಲ್ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಈ ಒಂದು ಬ್ಲಾಗ್ ಕಂಪ್ಲೀಟ್ ಟೈ ಆಗೈತೆ. ಏನ್ ಗೊತ್ತಾ, ಎಷ್ಟು ಇಟ್ಕೊಂಡಿರ್ತೀವೋ ಅಷ್ಟನ್ನೇ ಆಡಿಸ್ಬೇಕು. ಅಷ್ಟರಲ್ಲೇ ಯಾರು ಗೆಲ್ತಾರ ಅನ್ನೋದು ಡಿಸೈಡ್ ಆಗ್ಬೇಕಿತ್ತು. ಅವನು 12 ಕ್ವಶನ್ ಇಟ್ಕೊಂಡಿದ್ದ, ಅದರಲ್ಲಿ 12 ಕ್ವಶನ್ ಅಲ್ಲೂ ಕೂಡ ಟೈ ಆಗಿದೆ. ಎನಿವೇಸ್, ಒಂದು ಗೆಲ್ಲಬೇಕು, ಇನ್ನೊಂದು ಟೈ ಆಗ್ಬೇಕು. ಸೊ ಇದು ಒಂಥರ ಟೈ ಆಗೋ ಪರಿಸ್ಥಿತಿಲಿ ಇತ್ತು. ಸೊ ಏನ್ ಮಾಡಕ್ಕಾಗಲ್ಲ, ನಮ್ದು ಟೈ ಆಗಿದ್ದಿಲ್ಲ, ಈ ಬ್ಲಾಗ್ ಟೈ ಆಗಿದೆ ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗುವಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಮ್ಮ ಈ ಒಂದು ಬ್ಲಾಗ್ಗೆ ಹೆಲ್ಪ್ ಮಾಡಿರೋ ಧನುಷ್ಗೆ ಅಭಿನಂದನೆಗಳು ತಿಳಿಸುತ್ತಾ, ಅವನಿಗ ಸರಿಯಾಗಿ ಬಾರಿಸ್ತಾನೆ, ಸರಿಯಾಗಿ ಬಾರಿಸ್ತಾನ, ಚೆನ್ನಾಗಿ ಬಾರಿಸ್ತಾನ ಬಿರಿಯಾನಿ ಎಲ್ಲ. ಸೊ ಅವನಿಗೆ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್.
ಬಾಯ್ ಗೈಸ್. ಹೆಂಗಿತ್ತು ಈ ವಿಡಿಯೋ ಕಾಮೆಂಟ್ ಕಮೆಂಟ್ ಹಾಕಿ.